ಕುಂದಾನಗರಿ ಬೆಳಗಾವಿ ಇವತ್ತು ಅಕ್ಷರಶಃ ಉದ್ವಿಗ್ನವಾಗಿತ್ತು. ಅದಕ್ಕೆ ಕಾರಣ ಪಂಚಮಸಾಲಿ ಸಮುದಾಯದ ಹೋರಾಟ. 2A ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟದ ವೇಳೆ ಹಿಂಸಾಚಾರ ಇವತ್ತು ತೀವ್ರಗೊಂಡಿತ್ತು. 4 ಮಹಿಳಾ ಪೊಲೀಸರು ಸೇರಿ 12 ಪೊಲೀಸರು 6 ಜನರಿಗೆ ಗಾಯವಾಗಿರುವಂಥದ್ದು. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಈ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವಂತಹ ನಾಯಕರು. ಘಟನೆಯ ಬಗ್ಗೆ ಡಿಸಿ ಕಮಿಷನರ್ ಸುದ್ದಿಗೋಷ್ಠಿ. ಮೀಸಲಾತಿ ಹೋರಾಟಕ್ಕೆ ಜಿಲ್ಲಾಡಳಿತ ನಿರ್ಬಂಧವನ್ನು ವಿಧಿಸಿತ್ತು. ನಿನ್ನೆ ಪಂಚಮಸಾಲಿ ಸ್ವಾಮೀಜಿಯ ಜೊತೆಗೆ ಸಭೆಯನ್ನ ಮಾಡಿದ್ವಿ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇತ್ತು. ಹೈಕೋರ್ಟ್ ಆದೇಶವನ್ನು ಪಾಲಿಸಿದ್ದೇವೆ ಅಂತ ಹೇಳಿ ಜಿಲ್ಲಾಡಳಿತ ಪ್ರೆಸ್ ಮೀಟ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದೆ. ಬಟ್ ಇದ್ದಕ್ಕಿದ್ದ ಹಾಗೆ ಪರಿಸ್ಥಿತಿ ಉದ್ವಿಗ್ನ ಆಗಲಿಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಇವತ್ತು ಸುವರ್ಣಸೌಧಕ್ಕೆ ನುಗ್ಗಲಿಕ್ಕೆ ಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಆಯಿತು. ನೂಕುನುಗ್ಗಲು ಉಂಟಾಯಿತು. ತಳ್ಳಾಟ ನೂಕಾಟ ಆಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕಲ್ಲು ತೂರಾಟ ಆಗುತ್ತೆ, ಚಪ್ಪಲಿ ತೂರಾಟ ಆಗುತ್ತೆ ಪೊಲೀಸರ ಮೇಲೆ. ಯಾವಾಗ ಪರಿಸ್ಥಿತಿ ಕೈಮೀರ್ತಾ ಇದೆ ಅನ್ನೋದು ಪ್ರತಿಭಟನಾ ನಿರತರಿಗೆ ಗೊತ್ತಾಯಿತು, ಪೊಲೀಸರಿಗೆ ಗೊತ್ತಾಯಿತು. ಅದಾದ ಮೇಲೆ ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಗಿದೆ. ಅವ್ರಿಗೆ ಕೈಕೊಂಡು ಮಾತಾಡಿಕೊಂಡು ಭಾಳಷ್ಟು ಪ್ರಿಪರೇಟರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಬ್ಸಿಕ್ವೆಂಟ್ಲಿ ಒಂದು ಆರ್ಡರ್ ಕೂಡ ಇಶ್ಯೂ ಆಯಿತು. ಆ ಮ್ಯಾಟರ್ ಕೋರ್ಟ್ ಹೋಯಿತು. ಕೋರ್ಟ್ನಿಂದ ಕೂಡ ನಮಗೆ ಒಂದು ಡೈರೆಕ್ಷನ್ ಬಂತು. ಈ ಸಂದರ್ಭದಲ್ಲಿ ಸುಮಾರು ಡಿಸಿಷನ್ ಆಗಿದೆ. DC ಅವ್ರ ಕಡೆಯಿಂದ ಡಿಸಿಷನ್ ಆಗಿದೆ. ಕಮಿಷನರ್ ಅವರು ಕೂಡ ಒಂದು ಪೊಲೀಸ್ ಮ್ಯಾಟರ್ಸ್ನಲ್ಲಿ ಡಿಸಿಷನ್ ಬಂದೋಬಸ್ತ್ನಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಆಗಲಿ SP ಅವ್ರ ಕಡೆಯಿಂದ ಕೂಡ ಜಿಲ್ಲೆನಲ್ಲಿ ಅದೇ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮ್ಯಾಟರ್ ಕಂಟ್ರೋಲ್ ಮಾಡಿ ಜಾಸ್ತಿ ಜನ ಆ ದಿವಸಗೆ ನೀವು ಇನ್ವೈಟ್ ಮಾಡಿದ್ರಿ, ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ. ಅದಕ್ಕೆ ರಾಘವೇಂದ್ರ ಭವನದಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ಅನ್ನು ಕೊಟ್ಟಿದ್ದೀನಿ. ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಾಣಿಸ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ. ಮತ್ತೆ ಸೇಮ್ ನಮ್ಮ DC ಸಭೆ ಹೇಳಂಗ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಎಲ್ಲ ಮಾಡಿದ್ವಿ. ನೀವು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ. ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು, ಜಾಗ ನಿಗದಿ ಮಾಡಬೇಕು, ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಎಲ್ಲ ಪಾಯಿಂಟ್ಸ್ನು ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡಬೇಕಾಯಿತು. ಅದನ್ನು ನಾವು ಮಾಡಿದ್ದೀವಿ. ಇದು ಏನಾಗಿದೆ, ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಲೈಟ್ ಪೊಲೀಸ್ ಆ್ಯಕ್ಷನ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕ್ಲಾರಿಫಿಕೇಷನ್ ನಾವು ಕೊಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದಿಂದ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸ್ತಾ ಇತ್ತು. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ. ಶ್ರೀಗಳನ್ನು ಕರೆಸಿ ಮಾತನಾಡುವ ಬದಲು ಅವರನ್ನು ಬಂಧಿಸಲಾಗಿದೆ. ಕಂಡಲ್ಲಿ ಗುಂಡಿಕ್ಕಿ ಶ್ರೀಗಳನ್ನೇ ಮುಗಿಸುವಂತಹ ಪಿತೂರಿ ಇತ್ತೋ ಏನೋ ಅಂಥೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಮಾಯಕರ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿದೆ. ಗೃಹ ಸಚಿವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಆಗ್ರಹಿಸಿರುವಂಥದ್ದು. ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿಲ್ಲ. ನಿಮ್ಮ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಕ್ರೌರ್ಯವನ್ನು ಮಾಡ್ತೀರಿ, ಹೋರಾಟವನ್ನು ದಮನ ಮಾಡ್ಬೇಕಂತೇಳಿ ಪೊಲೀಸರನ್ನ ನಿನ್ನೆ ದಿವಸ ಆದೇಶ ಮಾಡಿದ್ರಿ. ಗಲ್ಲಿ ಆ ಪೊಲೀಸರನ್ನ ಬಿಟ್ಟು ಹೊಡಿಸಿದ್ರಲ್ಲ. ಇಲ್ಲಿ ಪೊಲೀಸರ ಪಾತ್ರ ಇದೆ ಅಂತ ಹೇಳಲ್ಲ. ನಿಮ್ಮ ಗೃಹ ಸಚಿವ ನೈತಿಕ ರಾಜೀನಾಮೆ ಕೊಡಬೇಕು. ಶ್ರೀಗಳನ್ನು ಬಂಧಿಸಿದ್ದಲ್ಲೇ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರಿ. ನಾವು ಹೇಳ್ತೀವಿ, ಸಂಕಲ್ಪ ಮಾಡ್ತೀವಿ, ಸರ್ಕಾರ ತೊಲಗಬೇಕು. ಈ ಸರ್ಕಾರ ಜನಪರವಾದ ಸರ್ಕಾರ ಅಲ್ಲ, ರೈತರ ಪರ ಸರ್ಕಾರ ಅಲ್ಲ, ಹಿಂದೂ ಪರ ಸರ್ಕಾರ ಅಲ್ಲ. ಇದು ರೈತ ವಿರೋಧಿ, ಮಹಿಳಾ ವಿರೋಧಿ, ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ತೊಲಗಬೇಕು. ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಈ ನಾಡಿನ ಮಠಾಧೀಶರು ರಕ್ಷಣೆ ಇಲ್ಲ ಅಂದ್ರೆ ಏನ್ರಿ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ಸ್ವಾಮೀಜಿಗಳ ಚರ್ಚೆ ಮಾಡ್ಬೇಕಾಯ್ತಲ್ಲ. ಅದ್ರ ಬದಲಾಗಿ ಲಾಠಿ ಚಾರ್ಜ್ ಮಾಡ್ತೀರಿ.